Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಒಂದು ಸಿಂಪಲ್ ಆಗಿ ಕ್ವಿಕ್ ಆಗಿ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ತೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಈ ವಿಡಿಯೋನು ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ಸೊ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ಬ್ಯೂಟಿ ಟಿಪ್ ಓಕೆನಾ. ಸೊ ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ, ಸೊ ಸಮ್ಟೈಮ್ಸ್ ನಾನು ಕೂಡ ಇನಿಷಿಯಲಿ ಎಲ್ಲನೂ ಲೈಕ್ ಎಲ್ಲ ಕೆಮಿಕಲ್ ಬೇಸ್ಡು ಸ್ಕ್ರಬ್ ಆಗಿರ್ಬೋದು, ಸೊ ಆಚೆ ಕಡೆ ಮಾರ್ಕೆಟಲ್ಲಿ ಏನು ಸಿಗುತ್ತೋ ಆ ಸ್ಕ್ರಬ್ ಆಗಿರ್ಬೋದು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಅದಾದಮೇಲೆ ಲೈಕ್ ಇವಾಗ ನಾವು ಯೂಸ್ ಮಾಡ್ತೀವಿಲ್ಲ ಅಂತ ಹೇಳಿಲ್ಲ, ಲೈಕ್ ಕಂಪ್ಲೀಟಾಗಿ ನಾನೆಲ್ಲ ಹೋಮ್ ರೆಮಿಡಿನೇ ಮಾಡಬೇಕು ಅಂತಲೂ ಹೇಳೋದಿಲ್ಲ. ಸೊ ಸಮ್ಟೈಮ್ಸ್ ಎಸ್ ಅಫ್ಕೋರ್ಸ್ ಒಂದೋ ಎರಡೋ ನಾವು ಯೂಸ್ ಮಾಡಬೇಕು ಇಲ್ಲ ಅಂತ ಹೇಳೋದಿಲ್ಲ. ಲೈಕ್ ಇವಾಗ ನಾವೆಷ್ಟು ನಮ್ಮ ಸ್ಕಿನ್ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವೋ ಲೇಟರ್ ಆನ್ ನಮ್ಮ ಸ್ಕಿನ್ ಮೇಲೆ ಅದನ್ನೆಲ್ಲರೂ ರಿಫ್ಲೆಕ್ಟ್ ಆಗುತ್ತೆ ಆ್ಯಂಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಸ್ಕಿನ್ ರಿಂಕಲ್ಸ್ ಬರೋದಾಗಿರಲಿ, ಅಥವಾ ಡಲ್ ಆಗೋದಾಗಿರಲಿ, ಅಥವಾ ಒಂಥರ ಸಿಕ್ಕಾಪಟ್ಟೆ ಏಜ್ ಆಗೋಗಿರೋ ಥರ ಅನ್ಸೋದಾಗಿರಲಿ, ಪೀಲ್ ಆಗೋದಾಗಿರಲಿ, ರ್ಯಾಷಸ್ ಬರೋದು, ಗುಳ್ಳೆಗಳು ಬರೋದು ಮುಖ್ಯವಾಗಿ, ಸೊ ಸ್ಪಾಟ್ಸ್ಗಳಾಗೋದು ಅಲ್ಲಲ್ಲಿ. ಸೊ ಇದನ್ನೆಲ್ಲನೂ ನಾವು ಫೇಸ್ ಮಾಡ್ತೀವಿ ಓಕೆ ಲೇಟರ್ ಆನಲ್ಲಿ. ಆ್ಯಂಡ್ ಜಾಸ್ತಿ ನಾವು ಮೇಕಪ್ ಮಾಡಿದ್ರೂ ಸಹ ಸೊ ಇವಾಗ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಅದನ್ನೆಲ್ಲನೂ ಎಫೆಕ್ಟ್ ಆಗುತ್ತೆ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಸೊ ಹಾಗಾಗಿ ಏನೇ ಮಾಡೋಂಗಿದ್ರು ನಾವು ಲಿಮಿಟಾಗಿ ಮಾಡೋವಂಥದ್ದು ಸೊ ತುಂಬಾ ಒಳ್ಳೆಯದು. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾವು ಮನೇಲೇ ನಾವು ಸ್ಕ್ರಬ್ನ ಮಾಡ್ಕೋಬೋದು. ಲೈಕ್ ಯೂಶಲಿ ನಾವು ಫೇಸ್ ಲೈಕ್ ಕ್ಲೀನಪ್ ಮಾಡಿಸ್ಕೋಬೇಕಾದ್ರೆ ಮನೇಲೇ ಅಷ್ಟೇ ಫಸ್ಟ್ ಏನು ಮಾಡ್ತೀವಿ, ನಾವು ಫೇಸ್ ವಾಶ್ ಮಾಡ್ತೀವಿ ಆ್ಯಂಡ್ ಆದಮೇಲೆ ಸ್ಕ್ರಬ್ ಯೂಸ್ ಮಾಡ್ತೀವಿ ಮುಖ್ಯವಾಗಿ, ಆ್ಯಂಡ್ ಆದಮೇಲೆ ಫೇಸ್ ಪ್ಯಾಕು, ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಲ್ವ. ಸೊ ಸ್ಕ್ರಬ್ಬು ನಾವು ಮನೇಲೇ ಮಾಡ್ಕೋಬೋದು, ತುಂಬಾ ಸಿಂಪಲು, ತುಂಬ ವೆರೈಟಿಯಾಗಿ ನಾವು ಸ್ಕ್ರಬ್ನ ಮಾಡ್ಕೋಬೋದು. ನ್ಯಾಚುರಲ್ ಆಗಿ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ನಾವು ಸ್ಕ್ರಬ್ನ ಮಾಡ್ಕೋಬೋದು. ಇದಕ್ಕೂ ಅಷ್ಟೇ ಬರೀ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಾವು ಮನೇಲೇ ಸ್ಕ್ರಬ್ನ ಮಾಡ್ಕೋಬೋದು. ಏನಪ್ಪ ಅದು ಅಂತಂದರೆ, ಒಂದು ಸಕ್ಕರೆ, ಇನ್ನೊಂದು ಹನಿ, ಇದೆರಡು ಇದ್ದರೆ ಸಾಕು, ನಾವು ಆರಾಮಾಗಿ ಮನೇಲೇ ಫೇಸ್ ಸ್ಕ್ರಬ್ನ ನಾವು ಪ್ರಿಪೇರ್ ಮಾಡ್ಕೋಬೋದು. ನಿಮಗೆ ಬೇಕಂತಂದರೆ ಅದನ್ನು ಸ್ಟೋರ್ ಮಾಡಿಟ್ಕೋಬೋದು. ಲೈಕ್ ಜಾಸ್ತಿ ದಿನ ಸ್ಟೋರೆಲ್ಲ ಮಾಡಿ ಇಟ್ಕೋಬೇಡಿ, ಬಿಕಾಸ್ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಬೇಕಾದರೆ ನೀವು ಅದನ್ನು ಇನ್ಸ್ಟೆಂಟಾಗೂ ಮಾಡ್ಕೋಬೋದು, ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆಯೂ ಏನಿಲ್ಲ. ಸೊ ಒಂದು ಸ್ಪೂನ್ ಸಕ್ಕರೆ ಆ್ಯಂಡ್ 1 ಸ್ಪೂನ್ ಹನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಲೈಟಾಗಿ ಇದನ್ನು ಲೈಕ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಲೈಟಾಗಿ ಅದನ್ನು ಮಸಾಜ್ ಮಾಡಿ, ಹಾಕೊಂಡು ಚೆನ್ನಾಗಿ ಉಜ್ಜಬೇಡಿ, ಬಿಕಾಸ್ ಯಾಕೆ ಅಂತಂದರೆ ಫೇಸ್ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ಓಕೆನಾ. ಸೊ ಲೈಟಾಗಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ನೀಟಾಗಿ ಮಸಾಜ್ ಮಾಡಿ, ಆ್ಯಂಡ್ ಅದಾದಮೇಲೆ ರಿನ್ಸ್ ಮಾಡಿ ಓಕೆನಾ. ಲೈಕ್ ಟ್ಯಾಪ್ ವಾಟರಲ್ಲೇ ನೀವು ಆರಾಮಾಗಿ ಅದನ್ನು ರಿನ್ಸ್ ಮಾಡ್ಬೋದು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಲೈಕ್ ಮಾರ್ಕೆಟಲ್ಲಿ ಏನು ನಾವು ಸ್ಕ್ರಬ್ನ ಯೂಸ್ ಮಾಡಿ ಅದನ್ನು ಎಫೆಕ್ಟ್ ಗೊತ್ತಾಗುತ್ತೋ, ಇದರಲ್ಲೂ ನ್ಯಾಚುರಲ್ ಆಗಿ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಆರಾಮಾಗಿ ಸಕ್ಕರೆ ಮನೆಯಲ್ಲೇ ಇರುತ್ತೆ ಆ್ಯಂಡ್ ಹನಿನೂ ಅಷ್ಟೇ ಮನೆಯಲ್ಲೇ ಇರುತ್ತೆ. ವೆಯ್ಟ್ ಲಾಸ್ ಮಾಡಬೇಕಂತ ಯಾರಾದರೂ ಇದ್ದರೆ ಬೆಳಗ್ಗೆ ಹೊತ್ತು ನೀರಲ್ಲಿ ಹನಿ ಹಾಕೊಂಡು ಕುಡಿಯೋರಿಗೆ ಡೆಫಿನೆಟ್ಲಿ ಅವ್ರ ಮನೇಲಿ ಇದ್ದೇ ಇರುತ್ತೆ. ಸೊ ಇಲ್ಲ ಅಂತಲೂ ಪರವಾಗಿಲ್ಲ, ಒಂದು ಚಿಕ್ಕ ಬಾಟ್ಲ್ ಸಿಗುತ್ತೆ. ಸೊ ಟ್ರೈ ಮಾಡಿ, ಒಂದಷ್ಟು ದಿನ ಟ್ರೈ ಮಾಡಿ, ನಿಮಗೆ ಚೆನ್ನಾಗಾಯಿತು, ನಿಮಗೆ ಎಫೆಕ್ಟಿವ್ ಆಗಿತ್ತು, ನಿಮಗೆ ಯೂಸ್ಫುಲ್ ಆಯಿತು ಅಂತೇಳಿ ಅದನ್ನು ರೊಟೀನಾಗಿ ಕಂಟಿನ್ಯೂ ಮಾಡಿ. ಇಲ್ಲ ಅದು ನಿಮಗೆ ಸೂಟ್ ಆಗ್ತಿಲ್ಲ, ಸ್ಕಿನ್ನಲ್ಲಿ ಏನೋ ಸಮಸ್ಯೆ ಆಗ್ತಿದ್ರೆ ಬಿಟ್ಬಿಡಿ. ಇಟ್ಸ್ ನಾಟ್ ಲೈಕ್ ಎಲ್ಲ ಸ್ಕಿನ್ ಟೈಪ್ಗೂ ಅದು ಸೂಟೇಬಲ್ ಆಗುವಂಥದ್ದಲ್ಲ ಓಕೆನಾ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.